ಎಣ್ಣೆನ ಹಾಕಿದ್ದೀವಿ, ಕಾಯ್ತಾ ಇದೆ ಎಣ್ಣೆ. ಕಾಯ್ದು ಸಾಸಿವೆ ಜೀರಿಗೆ ಚಟಪಟ ಚಟಪಟ ಅಂತ ಇದೆ. ಕುಯ್ದಿಟ್ಕೊಂಡಂತೆ 3 ಈರುಳ್ಳಿನ ಇದಕ್ಕೆ ಹಾಕೋಣ. ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ಕಾಯಿ ಮತ್ತು ಈರುಳ್ಳಿ 2 ಫ್ರೈ ಆಗಿದೆ. ಇವಾಗ ಬದನೆಕಾಯಿ, ಕ್ಯಾರೆಟು, ಗೆಡ್ಡೆಕೋಸು, ಬೀನ್ಸು ಮತ್ತು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಯಾಕಂದರೆ ಕರ್ಬೇವಿನ ಸೊಪ್ಪು ಅಷ್ಟೇ ಹಾಕಿದ್ರೆ ಕಪ್ಪಾಗ್ಬಿಡುತ್ತೆ ಅಂತ. ರವೆನ ಕೆಂಪಾಳ ಹುರಿದಿದ್ದಾಯಿತು. ಅದನ್ನು ತೆಗೆದು ಇವಾಗ ಬೇರೆದಕ್ಕೆ ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕು. ಚೆನ್ನಾಗಿ ಬೇಯುತ್ತೆ. ಉಪ್ಪು ಅರಿಶಿನ ಇದೆ. ಈಗ ಅರ್ಧಂಬರ್ಧ ಬೆಂದಿರೋ ತರಕಾರಿಗೆ ಸ್ವಲ್ಪ ಟೊಮೆಟೊನ ಹಾಕಬೇಕು. 2 ಟೊಮೆಟೊನ ಕುಯ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು. ಟೊಮೊಟೊ ಹಣ್ಣಿನ ರಸ ಬಿಟ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಹೊತ್ತು ನಿಮಿಷ ಬೇಯೋಕ್ಕೆ ಬಿಡೋಣ. ಬೆಂದಿದ್ದಾದ್ಮೇಲೆ ಟೊಮೊಟೊ ರಸ ಮತ್ತು ತೆಂಗಿನಕಾಯಿ 2 ಫ್ರೈ ಆಗಿದೆ. ಇವಾಗ ಹಚ್ಚಿಟ್ಕೊಂಡಿರೋಂಥ ಸಬ್ಬಕ್ಕಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಇದಕ್ಕೆ ಆ್ಯಡ್ ಮಾಡಿ ಇದು ಕೂಯ್ತಾ ಇದ್ದೀನಿ. ಕಾಯಿಸಿಟ್ಕೊಂಡಿರೋ ನೀರನ್ನ ಇದಕ್ಕೆ ಉಯ್ತಾ ಇದ್ದೀನಿ. ಅಂತ ರವೆನ ಇದಕ್ಕೆ ಹಾಕಬೇಕು. ಈಗ ರವೆ ಹಾಕಿ ತಿರುಗಿಸಿದಾಯಿತು, ಚೆನ್ನಾಗಿ ತಿರುಗಿಸಿದಾಯಿತು. ಈಗ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡೋಣ. ಪ್ಲೇಟ್ ಮುಚ್ಚೋಣ, ಒಂದು 10 ನಿಮಿಷ. ತಿನ್ನೋಕ್ಕೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗಿದೆ ನೋಡಿ. ತರಕಾರಿ ಹಾಕಿ ಮಾಡಿರೋ ಉಪ್ಪಿಟ್ಟು ತುಂಬ ಚೆನ್ನಾಗಿದೆ. ಒಂದು ಮಿನಿ ಬ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.